ಈ ಸಿನಿಮಾ ಈ ಭಾಗದಲ್ಲಿ ಯಾವ ರೀತಿ ಅಂದರೆ ರೈತರಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಇಟ್ಕೊಂಡು ಜೋಡಿ ಎತ್ತು ಅಂದರೆ ಜೋಡಿ ಎಲ್ಲರ ಅನುಭವದಲ್ಲಿ ಒಂದೊಂದು ಜೋಡಿ ಇರುತ್ತೆ, ಎಲ್ಲದಕ್ಕೂ ಒಂದು ಫುಲ್ಫಿಲ್ ಮಾಡ್ಬೇಕನ್ನ ಇಟ್ಕೊಂಡು ಈ ಜೋಡಿ ಎತ್ತು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೆ. ಸೊ ಸಮಾಜಕ್ಕೆ ಯಾವ ಸಂದೇಶ? ಸಾಮಾಜಿಕ ಕತೆ ನಾನು ಯಾವ ರೀತಿ ಹೇಳಲಿ ಅಂದರೆ, ಒಂದು ಮೆಸೇಜ್ ತಲುಪುತ್ತೆ. ಲಾಸ್ಟಲ್ಲಿ ಜನ ಆಚೆ ಬಂದಾಗ ಯಾವುದಾದ್ರೂ ಒಂದು ವಸ್ತುನ ಹಿಡ್ಕೊಂಡು ಮನೆಗೆ ಬರ್ತಾರೆ. ಸೊ ಈ ಚಿತ್ರಕ್ಕೆ ಯಾರು ನಾಯಕಿ ಯಾರು? ಈ ಚಿತ್ರಕ್ಕೆ ಚಿಕ್ಕಣ್ಣ ಹೀರೋ, ಮತ್ತು ಇನ್ನೊಬ್ಬ ಹೀರೋ ಬಂದು ಸುನಿಲ್, ತೆಲುಗು ಸುನಿಲ್ಲು. ನಾಯಕಿ ಬಂದು ಹನುಮನ್ ಹೀರೋಯಿನ್ನು ಅಮೃತ ಹಯ್ಯರ್ ಅಂತ ಇವರಿದ್ದಾರೆ. ಸರಿ, ಜೋಡೆತ್ತೋನ ಕಾನ್ಸೆಪ್ಟ್ ನಿಮಗೆ ಯಾಕೆ ಇದನ್ನೇ ಮಾಡಬೇಕು? ನಾನು ಒಬ್ಬ ಹಳ್ಳಿ ಹುಡುಗ, ಹಳ್ಳಿ ಸಗಳು, ಹಳ್ಳಿಗೆ ತಕ್ಕಂಗೆ ಕೊಡಬೇಕು ಅನ್ನೋದಕ್ಕಾಗಿ ಆ ಟೈಟಲ್ ಇಟ್ಟುಬಿಟ್ಟು. ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಅಂಥ ಟೈಮಲ್ಲಿ ಸಣ್ಣ ಸಣ್ಣ ಕಲಾವಿದರುಗಳು ಕೂಡ ಥರ ಅಂಥವ್ರು ನಮ್ಗೆ ಇಟ್ಕೊಂಡು ಸಿನಿಮಾನ ಯಾವ ರೀತಿ ಗೆಲ್ಲಿಸ್ತೀರ? ಈಗ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ನಾನು ಮಾತಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ಇವಾಗ ಇದು ಸಣ್ಣದಂತೀರ ದೊಡ್ಡದಂತೀರ? ಇದು ನಾನು ಸಣ್ಣದಂತ ಹೆಂಗೆ ಹೇಳೋಕ್ಕಾಗುತ್ತೆ? ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇತ್ತು ಅಂದರೆ ಪ್ರತಿಯೊಂದು ಸಿನಿಮಾನು ಗೆಲ್ಲುತ್ತೆ. ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನೋದು ಬರೋದೇ ಇಲ್ಲ ಚಾನ್ಸ್ ಯಾವ್ದು. ಒಂದು ಕಂಟೆಂಟ್ ಆದಂಥ ಸಿನಿಮಾ ನಾವು ಯಾವತ್ತು ಥಿಯೇಟ್ರಿಗೆ ಕೊಡ್ತೀರೋ ಆವತ್ತು ಜನ ಬರ್ತಾರೆ, ಅದೇ ದೊಡ್ಡ ಸಿನಿಮಾ ಆಗುತ್ತೆ. ಸೊ ಈ ಜೋಡಿ ಎತ್ತು ಸಿನಿಮಾಕ್ಕೆ ಚಿಕ್ಕಣ್ಣವ್ರನ್ನೇ ಯಾಕೆ ಹಾಕಬೇಕು ಅಂತ ತಮಗೆ ಹೊಳಿತು? ಚಿಕ್ಕಣ್ಣ ಹಳ್ಳಿ ಸಗಡು ಗೊತ್ತಿದೆ ಚಿಕ್ಕಣ್ಣಗ, ಆ ಹಳ್ಳಿ ಸ್ಲಾಂಗ್ ಐತೆ, ಆ ಹಳ್ಳಿ ಸ್ಲಾಂಗಕ್ಕೆ ಚಿಕ್ಕಣ್ಣ ಹಾಕಿದೆ. ಸೊ ಹೀರೋಯಿನ್ ಈಗ ಮೊಟ್ಟ ಮೊದಲ ಚಿತ್ರನ ಅಥವಾ ಬೇರೆ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಾರೆ ಹೀರೋಯಿನ್? ಬೇರೆ ಈಗ ಹನುಮನ್ ಅಂತ ತೆಲುಗಲ್ಲಿ ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾಳೆ ಹೀರೋಯಿನ್ನು. ಅದರ ಮೂಲಕ ಈ ಕನ್ನಡದಲ್ಲಿ ಇದು ಫಸ್ಟ್ ಟೈಮ್ ಇರಬೇಕು. ಸಿನಿಮಾ ಮೂಲಕ ಏನು ಮೆಸೇಜ್ ಹೋಗ್ತಾ ಇದೆ? ನನ್ನ ಸಿನಿಮಾ ಮೂಲಕ ಒಂದು ವಸ್ತುನ, ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ವಸ್ತುನ ಮನೇಲಿ ಸಾಕಬೇಕು ಅನ್ನೋ ಒಂದು ಇದು ಬರುತ್ತೆ ಅಷ್ಟೇ. ಬಜೆಟ್ ಏನಿದೆ ಸರ್? ಈಗ ಯಾಕಂದರೆ ತುಂಬ ಕೈ ಸುಟ್ಕೊಳ್ಳೋದು ತುಂಬ ನೋಡ್ತಾ ಇದ್ದೀವಿ. ನಾನು ಯಾವತ್ತೂ ಆಲೋಚನೆ ಮಾಡಲಿಲ್ಲ. ಯಾಕಂದರೆ ನನ್ನ ಹೆಂಡ್ತಿ ಬಜೆಟ್ಟು, ನನ್ನ ಹೆಂಡ್ತಿ ಕೊಡ್ತಾ ಇದ್ದಾಳೆ, ನಾನು ಆಗ್ತಾ ಇದ್ದೀನಿ. ನಾನು ಯಾವತ್ತೂ ಬಜೆಟ್ ನಾನು ಆಲೋಚನೆ ಮಾಡಲಿಲ್ಲ. ಸೊ ತಮ್ಮ ಧರ್ಮಪತ್ನಿ ಏನು ವೃತ್ತಿಯಲ್ಲಿ ಇರ್ತಕ್ಕಂಥ? ಮನೆಯಲ್ಲೇ ಇರ್ತಾರೆ. ನಂದೊಂದು ಸೋಲಾರ್ ಬಿಸ್ನೆಸ್ ಇದೆ, ಒಂದು ಸ್ಕೂಲ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ತೀರಿ, ನಾನಾ ರೀತಿ ಕೆಲಸ ಮಾಡ್ತೀರಿ. ಅದರಲ್ಲೆಲ್ಲ ಎಲ್ಲವನ್ನು ಭಾಗಿಯಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇಂಥದ್ದು ಸಿನಿಮಾಗಳು ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಬೇಕು. ಈಗ ಮುಂಚೆ ಹಳೇ ಸಿನಿಮಾಗಳಲ್ಲಿ ಶಿವಣ್ಣದ್ದು ಬರ್ತಾ ಇತ್ತಲ್ಲ, ಆ ಕಾನ್ಸೆಪ್ಟಲ್ಲಿ ಇದೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಒಳ್ಳೆ ಕಂಟೆಂಟು, ಒಳ್ಳೆ ಮೆಸೇಜು ರೈತರಿಗೆ ಹೋಗುತ್ತೆ. ಆಕಾಶ್ ಎಂಟರ್ಪ್ರೈಸಸ್ ಅನ್ನೋದು ಒಂದು ವೃತ್ತಿಯಾಗಿ ನಿಂತ್ಕೊಳ್ಳುತ್ತೆ.